ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಾವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಿದು? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಕಾರ್ಬನ್ ನಡು ಸಿಂಗಲ್ ಬಾಂಡ್ ಇತ್ತಂದ್ರೆ ಒಟ್ಟಾರೆ ಸಿಂಗಲ್ ಬಾಂಡ್ ಬಂದಿದ್ದು ಎಲ್ಲ ಸ್ಯಾಚುರೇಟೆಡ್. ಸಿಂಗಲ್ ಬಾಂಡ್ ಬಂದ್ರೆ ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಡಬಲ್ ಬಾಂಡ್, ಕಾರ್ಬನ್ ನಡು ಡಬಲ್ ಬಾಂಡ್ ಇಲ್ಲಂದ್ರ ಟ್ರಿಬಲ್ ಬಾಂಡ್. ಕಾರ್ಬನ್ ನಡು ಏನಾರ ಡಬಲ್ ಬಾಂಡ್ ಇಲ್ಕ ಟ್ರಿಬಲ್ ಬಾಂಡ್ ಬಂದ್ರೆ ಅದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಅದೇ ಏನಾರ ಕಾರ್ಬನ್ ನಡು ಸಿಂಗಲ್ ಬಾಂಡ್ ಬಂದ್ರೆ ಅದಕ್ಕೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ನಾವು ಈ ಕ್ಲಾಸ್ನಾಗ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಈ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಒಳಗೆ ಮೇನ್ ಆಗಿ ಇರುವುದ ಒಂದ್ ಟೈಪ್. ಅದು ಯಾವ್ದಂದ್ರ ಅಲ್ಕೇನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಒಳಗೆ ಇರೋದು ಒನ್ ಟೈಪ್ ಅಲ್ಕೇನ್. ಇಷ್ಟು ಗೊತ್ತಿರಲಿ. ಈ ಅಲ್ಕೇನ್ ಒಳಗ ಈ ಲಾಸ್ಟ್ ಎ ಅಂತ ಐತಲ್ಲ, ಇದು ಎ ಅಂದ್ರೆ ಏನ್ ಹೇಳ್ತೈತೆ ಅಂದ್ರೆ ಕಾರ್ಬನ್ ಸಿಂಗಲ್ ಬಾಂಡ್ ಐತೆ ಅಂತ ಹೇಳ್ತೈತಿ. ಅಂದ್ರ ಕಾರ್ಬನ್ ಅದ ಅಂದ್ರೆ ಎರಡು ಸಿಂಗಲ್ ಬಾಂಡ್ ಐತಿ ಅಂತ ಹೇಳುದ ಎನ್. ಈಗ ಎನ್ ಹೆಸರೊಳಗೆ ಏನಾರ ಎನ್ ಅಂತ ಬಂತಂದ್ರ ಕಾರ್ಬನ್ ಸಿಂಗಲ್ ಬಾಂಡ್ ಐತೆ ಅಂತ ಹೇಳ್ತೀವಿ. ಈಗ ನಾವು ಮೊದ್ಲಿನ ಕ್ಲಾಸ್ನಾಗ ಕಲ್ತೀವಿ, ಏನ್ ಕಲ್ತೀವಿ? ಒಂದ ಕಾರ್ಬನ್ ಇದ್ರ ಮೀತ್ ಅಂತ ಕರಿತೀವಿ. ಒಂದ ಕಾರ್ಬನ್ ಇತ್ತಂದ್ರ ಮೀತ್. ಹೆಚ್ಚು ಕಮ್ಮಿ ಅದ್ರೊಳಗೆ ಎರಡು ಕಾರ್ಬನ್ ಇತ್ತು, ಎರಡು ಕಾರ್ಬನ್ ಇದ್ರ ಅದಕ್ಕೆ ಈತ್ ಅಂತ ಕರಿತೀವಿ. ಮೂರ್ ಕಾರ್ಬನ್ ಇದ್ರ ಪ್ರಾಪ್ ಅಂತ ಕರಿತೀವಿ. 4 ಕಾರ್ಬನ್ ಅಂದ್ರ ಒಟ್ಟಾರೆ ಅದ್ರೊಳಗ 4 ಕಾರ್ಬನ್ಗಳು ಬಂದು ಅಂದ್ರ ಅದಕ್ಕ ಬ್ಯೂಟ್ ಅಂತ ಕರಿತೀವಿ. 4 ಕಾರ್ಬನ್ ಇರ್ಬೇಕು ಒಟ್ಟಾರೆ. ಅಂದ್ರೆ ಈಗ ಇಲ್ಲಿ ಮೀತ್ ಅಂದ್ರ ಒಂದ ಕಾರ್ಬನ್ ಐತಿ, ಈತ್ ಅಂದ್ರ 2 ಕಾರ್ಬನ್ ಇರ್ಬೇಕು, ಪ್ರಾಪ್ ಅಂದ್ರ 3 ಕಾರ್ಬನ್, ಬ್ಯೂಟ್ ಅಂದ್ರ 4 ಕಾರ್ಬನ್. ಹಂಗ ಪ್ರಾಪ್ ಅಂತಂದ್ರ 5 ಕಾರ್ಬನ್. 5 ಕಾರ್ಬನ್ ಅದಲ್ಲಿ ಪ್ರಾಪ್. 6 ಕಾರ್ಬನ್ ಇದ್ರ ಅದಕ್ಕೆ ಹೆಕ್ಸ್ ಅಂತ ಕರಿತೀವಿ. ಹೆಕ್ಸ್ ಅಂದ್ರ 6 ಕಾರ್ಬನ್. ಹಿಂಗ 6 ಕಾರ್ಬನ್ ಇತ್ತಂದ್ರ ಇದಕ್ಕೆ ಹೆಸರೊಳಗೆ ಹೆಕ್ಸ್ ಇರ್ತದೆ. 5 ಇದ್ರ ಪ್ರಾಪ್. ಹಂಗ ಒಂದೇ ಇತ್ತಂದ್ರ ಮೀತ್ ಅಂತೀವಿ. 2 ಇದ್ರ ಈತ್, 3 ಇದ್ರ ಪ್ರಾಪ್, 4 ಇದ್ರ ಬ್ಯೂಟ್ ಅಂತ ಕರಿತೀವಿ. ಇಷ್ಟಂತೂ ನಮ್ಗೆ ಗೊತ್ತಾಯ್ತು. ಈಗ ನಮ್ಗೆ ಗೊತ್ತೈತಿ ಸ್ಯಾಚುರೇಟೆಡ್ ಒಳಗ ಒಂದ ಟೈಪ್ ಐತಿ. ಯಾವ್ದದು? ಅಲ್ಕೇನ್ ಅಂತ ಐತಿ. ಹೌದಾ? ಅಲ್ಕೇನ್ ಅಂತ ಐತಿ. ಇಷ್ಟ ನಮ್ಗೆ ಗೊತ್ತೈತಿ. ಈ ಅಲ್ಕೇನ್ ಒಳಗ ನಿಮ್ಗೆ ಹೇಳಿದೆ ನಾನು, ಈ ಲಾಸ್ಟ್ ಏನ್ ಐತಲ್ಲ ಇದಂದ್ರೆ ಸಿಂಗಲ್ ಬಾಂಡ್ ಅಂತ ಹೇಳಿದೆ. ಸಿಂಗಲ್ ಬಾಂಡ್. ಈ ಯಾವಾಗ ಇದು ಎನ್ನಿ ಇವೆಲ್ಲದಕ್ಕೂ ಆಡ್ ಮಾಡಿದೆ ಅಂತ ಇಟ್ಕೋ. ಇದು ಏನಿದು? ಇದು ಸಫಿಕ್ಸ್. ಸಫಿಕ್ಸ್ ಅಂದ್ರೆ ಏನು? ಯಾವುದೇ ಒಂದು ವರ್ಡ್ದಾಗ ಲಾಸ್ಟ್ ಇರ್ತದಲ್ಲ ಅದಕ್ಕೆ ಸಫಿಕ್ಸ್ ಅಂತ ಕರಿತಾರೆ. ಮುಂದೆ ಬರೋದಕ್ಕೆ ಪ್ರಿಫಿಕ್ಸ್ ಅಂತ ಕರಿತಾರೆ. ಇದು ಏನಿದೆ? ಏನ್ ಅನ್ನೋದು ಒಂದು ಸಫಿಕ್ಸ್. ಎದರ್ ಸಫಿಕ್ಸ್? ಅಲ್ಕೇನ್ ಅಂತ ಸಫಿಕ್ಸ್. ಹೌದಾ? ಈ ಏನ್ ಹೇಳ್ತೈತಿ ಅಂದ್ರೆ ಸಿಂಗಲ್ ಬಾಂಡ್ ಐತಿ ಅಂತ ಹೇಳ್ತೈತಿ. ಇದು ಏನೇನ ಇವೆಲ್ಲದಕ್ಕೂ ನಾವು ಪ್ಲಸ್ ಆಡ್ ಮಾಡ್ಬೇಕು. ಏನ್ ಆಡ್ ಮಾಡಿದ್ರ ಇವೆಲ್ಲದಕ್ಕೂ ಆಡ್ ಮಾಡಿದ್ವಿ ಅಂದ್ರೆ ಇದು ಏನಾಕತಿ? ಇದಕ್ಕೆ ಏನ್ ಆಡ್ ಮಾಡಿದ್ರೆ ಏನಾಕತಿ? ಈಗ ಇಷ್ಟು ಮೀತ್ ಐತೆ, ಇದಕ್ಕೆ ಏನ್ ಆಡ್ ಮಾಡಿದ್ವಿ ಅಂದ್ರೆ ಮೀಥೇನ್ ಅಂತ ಆಕತಿ. ಹೌದಾ? ಹಂಗ ಇದಕ್ಕೆ ಏನ್ ಆಡ್ ಮಾಡೋದು ಏನಾಕತಿ? ಈಥೇನ್ ಅಂತ ಆಕತಿ. ಹೌದಾ? ಇನ್ನು ಪ್ರಾಪಿಗೆ ಏನ್ ಆಡ್ ಮಾಡಿದ್ವಿ ಅಂದ್ರ ಪ್ರೊಪೇನ್ ಅಂತ ಆಕತಿ. ಆಮೇಲೆ ಇದಕ್ಕೆ ಏನಾರು ಆಡ್ ಮಾಡಿದ್ವಿ ಅಂದ್ರೆ ಬ್ಯೂಟೇನ್. ಬ್ಯೂಟ್ ಐತಿ ಪ್ಲಸ್ ಎನ್, ಬ್ಯೂಟೇನ್. ಹೌದಾ? ಆಮೇಲೆ ಇಲ್ಲಿ ಸಾರಿ ಪೆಂಟ್ ಆಕತಿ. ಪೆಂಟ್ ಇದಂದ್ರೆ ಪೆಂಟ್. ಈ ಪೆಂಟ್ಗ ನಾವ್ ಏನ್ ಆಡ್ ಮಾಡ್ರಿ ಏನಾಕತ್ ನೋಡಿ, PENT ಪೆಂಟ್. ಇಷ್ಟ ಐತಾ? ಇದಕ್ಕೆ ಈ ಪೆಂಟ್ ಇಲ್ಲ ಐತಿ. ಇದಕ್ಕೆ ಏನ್ ಆಡ್ ಮಾಡ್ತೀವಿ?
ಎಣ್ಣೆ ಪೆಂಟೇನ್ ಆಗತ್ತಲ್ಲ. ಹಿಂಗ ಸೇಮ್ ಇಲ್ಲಿ ಹೆಕ್ಸೇನ್. ಈ ಹೆಕ್ಸಿಗೆ ನಾವು ಏನ್ ಆ್ಯಡ್ ಮಾಡಿದ್ರೆ ಹೆಕ್ಸೇನ್. ಈಗ ನಾವ್ ಏನೇನು ನೋಡಿದವಲ್ಲ, ಈ ಮೀಥೇನು, ಈಥೇನು, ಪ್ರೋಪೇನು, ಬ್ಯೂಟೇನು, ಪೆಂಟೇನು, ಹೆಕ್ಸೇನ್, ಇವೆಲ್ಲ ಏನಂದ್ರ ಈ ಅಲ್ಕೇನ್ ಅಂತ ಹೇಳಿದ್ರೆ ಈ ಅಲ್ಕೇನ್ಗಳು ಟೈಪ್ಗಳು ಇವೆಲ್ಲ. ನೀವು ಟೈಪ್ಸ್ ಈಗ ಎಕ್ಸಾಮ್ ಈಗ ಯಾರನ್ನು ಕೇಳಿದ್ರು ಅಲ್ಕೇನದ ಟೈಪ್ಸ್ ಯಾವ್ಯಾವ ಅಂತ ಕೇಳಿದ್ರ ಇವೆಲ್ಲ ನೋದಲ್ಲೇವ, ಇವೆಲ್ಲ ಅಲ್ಕೇನದ ಟೈಪ್ಸ್. ಮೀಥೇನ್ ಅನ್ನೋದು ಅಲ್ಕೇನದ ಟೈಪ್ಸ್ ಅಂದ್ರೆ ಲಾಸ್ಟ್ ಇವು ಎ ಎನ್ ಇ ಬರ್ಬೇಕು. ಎ ಎನ್ ಇ ಬಂದ್ರ ಮಾತ್ರ ಅದು ಅಲ್ಕೇನದ ಟೈಪ್ ಆಗ್ತದೆ. ಈಗ ಎಲ್ಲದಕ್ಕೂ ಎ ಎನ್ ಇ ಲಾಸ್ಟ್ ಹೌದಾ, ಎ ಎನ್ ಇ ಇದ್ದ ಸಂಬಂಧ ಇವೆಲ್ಲ ಐತ್ಲ ಅಲ್ಕೇನದ ಟೈಪ್ಗಳು. ಅಲ್ಕೇನ್ ಅನ್ನೋದು ಏನಿದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅಲ್ಕೇನ್ ಯಾಕೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರ ಅಲ್ಕೇನ್ ಒಳಗ ಲಾಸ್ಟ್ ಎ ಎನ್ ಇ ಅಂತಂದ್ರ ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಇದ್ರ ಅದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಇದ್ರೊಳಗೆ ನಾವು ಫಸ್ಟ್ ಒಂದು ತಗೊಂಡು ಯಾವ ತಗೋನು ಮೀಥೇನ್. ಮೀಥೇನ್ ತಗೊಂಡು ಈಗ ಅಲ್ಕೇನ್ ಅದ್ರೊಳಗೆ ಒಂದೇದು ಯಾವ್ದು ಅಂದ್ರೆ ಮೀಥೇನ್ ಅಂದ್ರೆ ಒಂದ ಕಾರ್ಬನ್ ಐತಂದು. ಅಲ್ಕೇನ್ ಒಳಗೆ ಫಸ್ಟ್ ಒಂದು ಯಾವ್ದು ಮೀಥೇನ್. ಈಗ ನಾವು ಏನ್ ಹೇಳಿದಂಗ ಮೀತ್. ಮೀತ್ ಅಂದ್ರೇನು ಒನ್ ಅಂದ್ರ ಸಿಂಗಲ್ ಕಾರ್ಬನ್, ಒಂದೇ ಕಾರ್ಬನ್ ಹೌದಾ. ಇಲ್ಲಿ ಎನ್ ಅಂದ್ರೆ ಏನು ಕಾರ್ಬನ್ ಸಿಂಗಲ್ ಬಾಂಡ್ ಅಂತ ಅರ್ಥ. ಅಂದ್ರೆ ಏನಾಗಿದೆ ಮೀಥೇನ್ ಸ್ಟ್ರಕ್ಚರ್ ಅಂದ್ರೆ ಮೀಥೇನ್ ಹೆಂಗ್ ಬರೀತಾರೋ ಅಂತ ನೋಡ್ಬೇಕು. ಈಗ ಅಲ್ಕೇನಕ್ಕ ಒಂದು ಫಾರ್ಮುಲಾ ಐತಿ. ಅಲ್ಕೇನಾಗ ಒಂದು ಫಾರ್ಮುಲಾ ಐತಿ, ಏನದು CnH2n. CnH2n ಪ್ಲಸ್ 2 ಏನು CN2NH2n ಪ್ಲಸ್ 2 ಇದು ಅಲ್ಕೇನದ ಫಾರ್ಮುಲಾ ಹೌದಾ. ಈಗ ಮೀಥೇನ್ ಅನ್ನೋದು ಒಂದು ಅಲ್ಕೇನ ಹೌದಾ. ಮೀಥೇನ್ ಅನ್ನೋದು ಒಂದು ಅಲ್ಕೇನ. ಮೀತ್ ಅಂದ್ರೆ ಒಂದ ಕಾರ್ಬನ್. ಇಲ್ಲಿ ಎನ್ ಅಂದ್ರೆ ಏನ್ ಹೇಳ್ತೈತಿ ಎಷ್ಟು ಕಾರ್ಬನ್ ಐಟಮ್ಸ್ ಅದಾವ ಅಂತ ಹೇಳ್ತೈತಿ. ಈಗ ಮೀಥೇನ್ ಒಳಗ ಮೀತ್ ಅಂದ್ರೆ ಏನ್ ಹೇಳ್ತೀವಿ ಅಂತ ಅಂದ್ರೆ ಒಂದ ಕಾರ್ಬನ್, ಎನ್ ಇದ್ದರೆ ಒಂದ್ ಇಡ್ತೀವಿ. ಈಗ 2 ಹೆಂಗೆ ಹಂಗೆ ಇಡ್ತೀವಿ. ಇದಕ್ಕೆ ಇಂಟು ಎನ್ ಐತಿ. ಎನ್ ಅಂದ್ರೆ ಏನೈತಿ ಒಂದ ಕಾರ್ಬನ್ ಪ್ಲಸ್ 2 ಹೌದಾ. ಈಗ ಇದು ಏನಾಕತಿ ಸಿ ಒನ್ ಅಂದ್ರೆ ಏನಿಲ್ಲ ಅಂತ ನಡೀತೈತಿ. H 2 ಒಂದು ಪ್ಲಸ್ 2 CH4 ಹೌದಾ. ಈಗ ಮೀಥೇನದ ಫಾರ್ಮುಲಾ ಏನು CH4. ಈ ಮೀಥೇನ್ ಫಾರ್ಮುಲಾ ನಾವು ಹೆಂಗ್ ಕಂಡಿಡಿದ್ವಿ ಅಲ್ಕೇನದ ಫಾರ್ಮುಲಾ ಯೂಸ್ ಮಾಡಿದ್ವಿ. ನಾವು ಮೀಥೇನ್ ಫಾರ್ಮುಲಾ ಕಂಡಿಡಿಯಾಕ ಅಲ್ಕೇನದ ಫಾರ್ಮುಲಾನೇ ಯಾಕೆ ಯೂಸ್ ಮಾಡಿದ್ವಿ ಅಂದ್ರ ಮೀಥೇನ್ ಅನ್ನೋದು ಅಲ್ಕೇನದ ಒಂದು ಟೈಪ್. ಮೀಥೇನ್ ಒಳಗೆ ಒಂದ ಕಾರ್ಬನ್. ಈಗ ನೆಕ್ಸ್ಟ್ ಈಗ ನಮ್ಗೆ CH4 ಅಂತ ಗೊತ್ತಾಯ್ತು. ಇದು ಮೀಥೇನದ ಫಾರ್ಮುಲಾ. ಈಗ ಈ ಫಾರ್ಮುಲಾನ ನಾವು ಏನ್ ಮಾಡ್ಬೋದು ಅಂದ್ರೆ ಮೀಥೇನ್ ಸ್ಟ್ರಕ್ಚರ್ ಬಿಡಿಸ್ಬೋದು. ಹೆಂಗ್ ಬಿಡಿಸ್ಬೋದು, ಇಲ್ಲಿ ಸಿ ಎಷ್ಟು ಅದಾವ ಒಂದ್ ಐತಿ, ಒಂದು ಸಿ ಐತಿ ಹೌದಾ. ನೋಡ ಸಿ ಅಂದ್ರೆ ಸಿ ಒಂದ್ ಐತಿ ನೋಡು. ಈಗ ಪ್ರತಿಯೊಂದು ಕಾರ್ಬನ್ ಅಂದ್ರೆ ಪ್ರತಿಯೊಂದು ಕಾರ್ಬನ್ಗೆ ಎಷ್ಟು ಬಾಂಡ್ ಇರ್ತಾವ 4 ಬಾಂಡ್ ಇರ್ತಾವ. ಪ್ರತಿಯೊಂದು ಕಾರ್ಬನಿಗೂ 4 ಬಾಂಡ್. ಬಾಂಡ್ ಅಂದ್ರೆ ಏನು ಹಿಂಗ್ ಗೆರೆ ಎಳಿತಾರಲ್ಲ ಇವೇ ಬಾಂಡ್. ಪ್ರತಿಯೊಂದು ಕಾರ್ಬನ್ಗೂ 4 ಬಾಂಡ್ ಇರ್ತಾವ. ಈಗ ನಮ್ಗೆ ಒಂದು ಕಾರ್ಬನ್ ಐತಿ, ಒಂದು ಕಾರ್ಬನಿಗೆ 4 ಬಾಂಡ್ ಕೊಡ್ರಿ. 4 ಬಾಂಡ್ ಕೊಟ್ಟು 5 ಕೊಡಕ್ ಬರಲ್ಲ, 3 ಕೊಡಕ್ ಬರಲ್ಲ, 4 ಇರಲೇಬೇಕು ಮಿನಿಮಮ್. ಈಗ ಈ ಎಲ್ಲಾ ಬಾಂಡಿಗೂ ಹೈಡ್ರೋಜನ್ ಐತಿ ಅಟ್ಯಾಚ್ ಇವೆ. ಎಷ್ಟು ಅದಾವ ಹೈಡ್ರೋಜನ್ 4 ಅದಾವ. 1 2 3 4. ಈಗ ನಾವು ಇದೇನಿದೆ ಮೀಥೇನ್ ಸ್ಟ್ರಕ್ಚರ್ ಇದೆ. ನಾವು ಫಸ್ಟ್ ಮೀಥೇನ್ ಫಾರ್ಮುಲಾ ಹೆಂಗ್ ಬಿಡಿದ್ವಿ ಅಲ್ಕೇನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮೀಥೇನ್ ಫಾರ್ಮುಲಾ ಕಂಡಿದ್ವಿ. ಮೀಥೇನ್ ಫಾರ್ಮುಲಾ ತಗೊಂಡು ಮೀಥೇನ್ ಸ್ಟ್ರಕ್ಚರ್ ಡ್ರಾ ಮಾಡಿದ್ವಿ. ಇದು ಮೀಥೇನ್. ಹಿಂಗ ನಾವು ಪ್ರೋಪೇನು ಇದು ಮೀಥೇನ್ ಆದ್ಮೇಲೆ ನೆಕ್ಸ್ಟ್ ಬರೋದು ಈಥೇನ್. ಈಥೇನ್ ಈಥೇನ್ ಈ ಈಥೇನ್ ಅನ್ನೋದು ಅಲ್ಕೇನ್ ಒಳಗೆ ಎರಡನೇ ಟೈಪ್. ಈಗ ಏನ್ ಅಂದ್ರೆ ನಮ್ಗೆ ಗೊತ್ತೈತಿ ಸಿಂಗಲ್ ಬಾಂಡ್ ಅಂದ್ರೆ ಕಾರ್ಬನ್ಗಳ ನಡುವೆ ಒಂದ ಬಾಂಡ್ ಬರ್ತದೆ ಅಂತ ಅರ್ಥ. ಈತ್ ಅಂದ್ರೆ ನಾವು ಹೇಳಿವಿ ಈತ್ ಅಂದ್ರೆ 2 ಕಾರ್ಬನ್ ಅಂತ ಹೇಳಿದ್ವಿ ಹೌದಾ. ಈಗ ಇದ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಈಥೇನ್ ಅನ್ನೋದು ಅಲ್ಕೇನ್ ಒಳಗೆ ಏನ್ ಈತಲ್ಲ ಇದು ಏನಿತ್ತು ಅಂದ್ರ ಈಥೇನು ಅಲ್ಕೇನ್ ಅದೇ ಎರಡನೇ ಟೈಪ್ ಇದು. ಈಗ ಇಲ್ಲಿ 2 ಐತಿ, ಎನ್ ಜಾಗ 2 ಯೂಸ್ ಮಾಡ್ತೀವಿ. H ಇಲ್ಲಿ 2 ಹೆಂಗೆ ಹಂಗ ಇಡ್ತೀವಿ, ಎನ್ ಜಾಗಕ್ಕೆ ಮತ್ತೆ 2 ಯೂಸ್ ಮಾಡ್ತೀವಿ.
ಪ್ಲಸ್ ಟು. ಹೌದಾ? ಈಗ ನೀವು ಉಳಿಸೋಣ ಏನಾಗುತ್ತೆ, C2H4 ಪ್ಲಸ್ 2 C2H6. ಹೌದಾ? ಈಗ ನಮ್ಗೆ ಈಥೇನ್ ಫಾರ್ಮುಲಾ ಏನು, C2H6. ಈಗ ನೀರು ಸ್ಟ್ರಕ್ಚರ್ ಎಷ್ಟು ಕಾರ್ಬನ್ ಅದಾಗಿ, ಎರಡು ಕಾರ್ಬನ್ ಅದಾವ. ಒಂದು ಕಾರ್ಬನ್, ಎರಡು ಕಾರ್ಬನ್. ಹೌದಾ? ಎರಡು ಕಾರ್ಬನ್ ಅದು. ಈಗ ಈ ಈಥೇನ್ ಅಂದ್ರೆ ಏನೈತಿ, ಎನ್ ಅಂದ್ರೆ ಸಿಂಗಲ್ ಬಾಂಡ್. ಏನ್ ಸಿಂಗಲ್ ಬಾಂಡ್? ಎರಡು ಕಾರ್ಬನ್ಗಳು ಸಿಂಗಲ್ ಬಾಂಡ್ ಐತೆ ಅಂತ ಇಲ್ಲಿ ಹೇಳತ್ತೈತಿ. ಏನ್ ಅಂದ್ರೆ ಸಿಂಗಲ್ ಬಾಂಡ್. ಇದು ನೋಡು ಸಿಂಗಲ್ ಬಾಂಡ್ ಬೇಕು. ಇಷ್ಟು ಗೊತ್ತೈತಿ. ಆಮೇಲೆ ನಮ್ಗೆ ಗೊತ್ತೈತಿ ಪ್ರತಿಯೊಂದು ಕಾರ್ಬನ್ಕ್ಕೂ 4 ಬಾಂಡ್ ಇರ್ತದೆ. ಈಗ ಇದು 1ನೇ ಕಾರ್ಬನ್ ಅದ, ಒಂದು ಬಾಂಡ್ ಆಗ್ತೈತಿ. ಇನ್ನು ಉಳಿದು 3 ಬಾಂಡ್, ಈ ಕಡೆ ಒಂದು, ಮೇಲೊಂದು, ಈ ಸೈಡ್. ಆಮೇಲೆ ಈ ಕಾರ್ಬನ್ ಅದು ಇಲ್ಲೊಂದು ಬಾಂಡ್ ಐತಿ, ಇದ್ದು 3. ನೀವು ಕೇಳಬಹುದು ಇದು ಇದರದಲ್ರಿ ಬಾಂಡ್ ಅಂತ. ಆದ್ರ ಇವೆರಡೂ ಕಾರ್ಬನ್ ಐತಲ್ಲ, ಇದನ್ನ ಎರಡೂ ಬಾಂಡ್ಗಳನ್ನು ಸೇರಿಸಿ ಒಂದು ಬಾಂಡ್ ರೆಡಿ ಮಾಡಿದ್ರು. ಅಂದ್ರೆ ಈ ಬಾಂಡ್ ಇದ್ರದ್ದು ಆಯ್ತು ಪ್ಲಸ್ ಇದ್ರದ್ದು ಆಯ್ತು. ಇವೆರಡೂ ಕಾರ್ಬನ್ಗಳು ಇದು ಒಂದಾ ಬಾಂಡ್ ಜನರಲ್ ಆಗಿ. ಈಗ ಎಷ್ಟದ ಇಲ್ಲಿ ಹೈಡ್ರೋಜನ್ 6 ಅದಾವ. ಇಲ್ಲಿ ಎಲ್ಲಾ ಕಡೆ ಬಾಂಡ್ ಇದ್ದಲ್ಲ ಹೈಡ್ರೋಜನ್ ಬಂದು ಕೂಡ್ತಾವ. ಇದು ಇದರ ಫಾರ್ಮುಲಾ. C2H6 ಇದೇನಿದು ಈಥೇನ್ ಫಾರ್ಮುಲಾ ಇದು. ಇನ್ ನೆಕ್ಸ್ಟ್ ಪ್ರೋಪೇನ್. ಪ್ರೋಪೇನ್ ಅಂದ್ರೆ ಏನು, 3 ಕಾರ್ಬನ್ ಇದ್ದದ್ದು. ಈಗ ಇಷ್ಟು ಮಟ್ಟ 2 ಕಾರ್ಬನ್ ಇದ್ದು ನೋಡಿ. ಈಗ ಪ್ರೋಪೇನ್ ಎನ್ ಅಂದ್ರ ಸಿಂಗಲ್ ಬಾಂಡ್, ಪ್ರಾಪ್ ಅಂದ್ರ 3 ಕಾರ್ಬನ್. ಹೌದಾ? ಈಗ ಪ್ರಾಪ್ ಅಂದ್ರ 3 ಐತಿ, ಎನ್ ಜಾಗಕ್ಕೆ 3 ಅಷ್ಟೇ. 2 × 3 + 2 C3H6 + 2 C3H8. ಹೌದಾ? C3H8 ಅನ್ನೋದು ಫಾರ್ಮುಲಾ ಸಿಕ್ ನಮಗೆ. ಇಲ್ಲಿ ಎಷ್ಟು ಅದಾವ ಕಾರ್ಬನ್? 3 ಅದಾವ. 1 2 3 3 ಕಾರ್ಬನ್ ಅದು. ಇಲ್ಲಿ ಏನೈತಿ, ಎನ್ ಅಂದ್ರೆ ಏನ, ಒಂದಾ ಬಾಂಡ್, ಸಿಂಗಲ್ ಬಾಂಡ್. ಕಾರ್ಬನ್ಗಳ ಮಧ್ಯೆ ಒಂದೇ ಬಾಂಡ್. ಇಲ್ಲೂ ಒಂದಾ ಬಾಂಡ್ ಕೊಡ್ತೀವಿ, ಇಲ್ಲೂ ಒಂದು ಬಾಂಡ್ ಕೊಡ್ತೀವಿ. ಹೌದಾ? ಈ ಪ್ರತಿಯೊಂದು ಕಾರ್ಬನ್ಕ್ಕೂ 4 ಬಾಂಡ್ ಅಥವಾ ಒಂದು ಬಾಂಡ್ ಇಲ್ಲಿ ಐತಿ. ಇದಕ್ಕೆ ಈಗ ಉಳಿದಿದ್ದಕ್ಕೂ 3 ಸೇಮ್. ಇದಕ್ಕೂ ಒಂದು ಐತಿ ಲಾಸ್ಟ್ಕ್ಕೆ. ಹಿಂಗೆ ಇದೆ ನಡುವಿಂದಕ್ಕೆ ಇದೊಂದು ಐತಿ, ಇಲ್ಲೊಂದು ಐತಿ. ಈಗ ಉಳಿದ ಮ್ಯಾಲ ಅಂದ್ರೆ ಕೆಳಗೆ. ಈಗ ಎಲ್ಲದಕ್ಕೂ ಹೈಡ್ರೋಜನ್ ಹಾಕ್ತೀವಿ. ಎಲ್ಲದಕ್ಕೂ ಹೈಡ್ರೋಜನ್ ಅಟ್ಯಾಚ್ ಇರ್ತವೆ. ಈಗ ನೋಡ್ಬೋದು 3 ಕಾರ್ಬನ್ 8 ಹೈಡ್ರೋಜನ್. 1 2 3 4 5 6 7 8. ಇದು ಪ್ರೋಪೇನ್ ಸ್ಟ್ರಕ್ಚರ್. ನೆಕ್ಸ್ಟ್ ಬ್ಯೂಟೇನ್ ಸ್ಟ್ರಕ್ಚರ್. ಬ್ಯೂಟೇನ್ ಬ್ಯೂಟೇನ್ ಈಗ ನಮ್ಗೆ ಗೊತ್ತೈತಿ ಬ್ಯೂಟ್ ಅಂದ್ರೆ ಎಷ್ಟು, 4 ಕಾರ್ಬನ್ ಇರ್ತಾವ ಅಂತ ಗೊತ್ತೈತಿ. ಈಗ ಈ ಫಾರ್ಮುಲಾ ಒಳಗ ಎನ್ ಅಂದ್ರೆ 4 ಕಾರ್ಬನ್ ಅದಾವ. ಇಲ್ಲಿ ಎನ್ ಜಾಗಕ್ಕೆಲ್ಲ 4 ಇಡ್ತೀವಿ. 2 × 4 + 2. ಇದರಲ್ಲಿ C4 4 2 8 + 2 ಅಂದ್ರೆ C4H10. ಬ್ಯೂಟೇನ್ ಫಾರ್ಮುಲಾ ಏನು, C4H10. ಈಗ ಎಷ್ಟು ಅದಾವ, 4 ಕಾರ್ಬನ್ ಅದಾವ. 1 2 3 4 ಕಾರ್ಬನ್. ಈ 4 ಕಾರ್ಬನ್ ನೋಡಿ, ಇಲ್ಲಿ ಎನ್ ಇರೋದ್ರಿಂದ ಸಿಂಗಲ್ ಬಾಂಡ್. ಎನ್ ಅಂದ್ರೆ ಒಂದಾ ಬಾಂಡ್ ಇದ್ರೆ ಎನ್ ಸಿಂಗಲ್ ಬಾಂಡ್ ಕೊಟ್ಟಿವಿ. ನೀವು ಉಳಿದಿದ್ದಕ್ಕೆಲ್ಲ 4 ಬಾಂಡ್ ಅಡ್ಜಸ್ಟ್ ಮಾಡಬೇಕು. ಪ್ರತಿಯೊಂದು ಕಾರ್ಬನ್ಗೂ 4 ಬಾಂಡ್ ಇರ್ತಾವೆ. ಅದಕ್ಕೆ ನಾವು ಎಲ್ಲದಕ್ಕೂ 4 ಬಾಂಡ್. ಈ ನಡುವಿರೋ ಕಾರ್ಬನ್ ಇಲ್ಲಿ 2 ಬಾಂಡ್ ಅದಾವ. ಹಿಂಗೆ ಉಳಿದಿದ್ದು 2. ಈ ನಡುವಿರೋ ಕಾರ್ಬನ್ ಇಲ್ಲಿ 2. ಅಂದ್ರೆ ಇವೆರಡು ಬಾಂಡ್ ಅನ್ನ ಶೇರ್ ಮಾಡಿರ್ತಾವೆ. ಅದಕ್ಕೆ ಎರಡರ ನಡು ಒಂದಾ ಬಾಂಡ್ ಇರ್ತದೆ. ಇದರ ಅರ್ಧ ಬಾಂಡ್ ಇದರ ಅರ್ಧ ಬಾಂಡ್ ಯೂಸ್ ಮಾಡಿ ಒಂದು ಬಾಂಡ್ ಆಗಿರ್ತದೆ. ಅದಕ್ಕೆ ಇವೆ ಎರಡರದ್ದು ಬಾಂಡ್ ಆಗ್ತದೆ. ನೆಕ್ಸ್ಟ್ ಈಗ ಎಷ್ಟು ಅದಾವ ಇಲ್ಲಿ, ಹೈಡ್ರೋಜನ್ 10 ಅದಾವ. 1 2 3 4 5 6 7 8 9 10. 10 ಹೈಡ್ರೋಜನ್. C4H10. ಇದು ಬ್ಯೂಟೇನ್ ಫಾರ್ಮುಲಾ, ಬ್ಯೂಟೇನ್ ಸ್ಟ್ರಕ್ಚರ್. ನೆಕ್ಸ್ಟ್ ಅಲ್ಕೇನ್ ಒಳಗೆ 5ನೇ ಟೈಪ್ ಆಗ್ತಾರೆ ಪೆಂಟೇನ್. ಪೆಂಟೇನ್ ಇಲ್ಲಿ ಹೆಸರೊಳಗೆ ಐತಿ. ಪೆಂಟ್ ಅಂದ್ರೆ ಏನು, 5 ಕಾರ್ಬನ್. ಅದಕ್ಕೆ ಏನ್ ಜಾಗಕ್ಕೆ ತಗೋತೀವಿ, 5. 2 × 5 + 2. ಹೌದಾ?
C5 2 5 is 10 H10 plus 2 ಹೌದಾ C5 H12 ಹೌದಾ ಇದೇನದು ಪೆಂಟೇನದ ಫಾರ್ಮುಲಾ ಈ ಫಾರ್ಮುಲಾ ಒಳಗೆ ನೋಡ್ಬೇಕು 5 ಕಾರ್ಬನ್ಗಳು ಕಾರ್ಬನ್ ಇಲ್ಲಿ 5 ಅದಾವಲ್ಲ 1 2 3 4 5 ಹೌದಾ ಈ ಕಾರ್ಬನ್ ನೋಡು ಇಲ್ಲಿದೆ ಪೆಂಟ್ ಮುಂದ ಪೆಂಟ್ ಅಂದ್ರೆ 5 ಕಾರ್ಬನ್ ಅದು ಏನೇ ಅಂದ್ರೆ ನೋಡು ಕಾರ್ಬನ್ ನೋಡು ಒಂದ ಬಾಂಡ್ ಎಲ್ಲಾದ್ರು ಒಂದೊಂದು ಬಾಂಡ್ ಇದು ಕಾರ್ಬನ್ ನೋಡು ಒಂದೊಂದು ಬಾಂಡ್ ನೋಡು ಆಮೇಲೆ ಈಗ ಉಳಿದಿದ್ದು ಈ ಕಾರ್ಬನ್ ಉಳಿದಿದ್ದು 3 ಬಾಂಡ್ ಈ ಕಾರ್ಬನ್ ಉಳಿದಿದ್ದು 3 ಬಾಂಡ್ ಇನ್ನು ಇವಕ್ಕೆಲ್ಲದಕ್ಕೂ ಎರಡೆರಡು ಹೌದಾ ಪ್ರತಿಯೊಂದು ಕಾರ್ಬನ್ಗೂ 4 ಬಾಂಡ್ ಇರಬೇಕು ನೋಡಿ 1 2 3 ಇದಕ್ಕೂ ನೋಡ್ರಿ 1 2 3 ಇವೆರಡು ನೋಡು ಕಾಮನ್ ಎದಕ್ಕೆ ಐತೆ ಅಂದ್ರೆ ಎಲೆಕ್ಟ್ರಾನ್ ಶೇರ್ ಮಾಡಿರ್ತೀವಿ ಇನ್ನು ಉಳಿದಿದ್ದಕ್ಕೆಲ್ಲ ಹೈಡ್ರೋಜನ್ ಅಟ್ಯಾಚ್ ಇರ್ತದೆ ಬಾಂಡ್ಗೆಲ್ಲ ಹೈಡ್ರೋಜನ್ ಇಲ್ಲೆಲ್ಲ ಈಗ ಇರ್ತೈತಿ ಹೈಡ್ರೋಜನ್ ಇರ್ತೈತಿ ಈಗ ಎಷ್ಟೈತಿ ಹೈಡ್ರೋಜನ್ 12 ಐತಿ ಹೌದಾ 1 2 3 4 5 6 7 8 9 10 11 ಇದು 12 ಇದು ಪೆಂಟೇನ್ ಸ್ಟ್ರಕ್ಚರ್ ಇನ್ನು ಅಲ್ಕೇನದೊಳಗೆ ಲಾಸ್ಟ್ ಬರೋದು ಯಾವುದು ಅಂದ್ರೆ ಹೆಕ್ಸೇನ್ ಹೌದಾ ಈ ಹೆಕ್ಸ್ ಅಂದ್ರೆ ಹೇಳ್ತದೆ ಹೆಕ್ಸ್ ಅಂದ್ರೆ ಎಷ್ಟು 6 ಕಾರ್ಬನ್ ಅದಾವ ಅಂತ ಅರ್ಥ ಇಲ್ಲಿ ಎನ್ ಜಾಗಕ್ಕೆ ಎಷ್ಟು ಇರ್ತೀವಿ 6 2 ಇಂಟು 6 ಪ್ಲಸ್ 2 ಹೌದಾ ಇದು ಏನಾದ್ರು ಸಾಲ್ವ್ ಮಾಡೋಣ 2 6 12 12 ಪ್ಲಸ್ 4 ಇಲ್ಲಿ H14 ಹೌದಾ ಅಂದ್ರೆ ಹೆಕ್ಸೇನದ ಫಾರ್ಮುಲಾ ಏನಂದ್ರೆ C6H14 ಹೌದಾ ಈ ಏನಾದ್ರು ಫಾರ್ಮುಲಾ ಅಂದ್ರೆ ಅಲ್ಕೇನದ ಫಾರ್ಮುಲಾ ಅಲ್ಕೇನದ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಹೆಕ್ಸೇನ್ ಸ್ಟ್ರಕ್ಚರ್ ಕಂಡಿಡ್ತೀವಿ ಹೆಕ್ಸೇನ್ ಅಂತ ಫಾರ್ಮುಲಾ ಕಂಡಿಡ್ತೀವಿ ಆ ಫಾರ್ಮುಲಾದೇ ಸ್ಟ್ರಕ್ಚರ್ ಕಂಡಿಡ್ತೀವಿ ಎಷ್ಟಲ್ಲಿ 6 ಕಾರ್ಬನ್ ಅದು 1 2 3 4 5 6 ಇಲ್ಲಿ ಏನೇ ಇರೋದ್ರಿಂದ ಎಲ್ಲಾ ಕಾರ್ಬನ್ಗಳು ಒಂದ ಬಾಂಡ್ ಬರ್ತೈತಿ ಇಲ್ಲಿ ಪ್ರತಿಯೊಂದು ಕಾರ್ಬನ್ಕ್ಕೆ 4 ಬಾಂಡ್ ಇರ್ತೈತಿ 1 ಐತಿ 2 3 4 ಇಲ್ಲಿ 1 ಐತಿ 2 3 4 ಅಂದ್ರೆ ಪ್ರತಿಯೊಂದು ಕಾರ್ಬನ್ 4 ಇರ್ಬೇಕಿಂತ ಇನ್ನು ಈ ಕಾರ್ಬನ್ಗೆ ಇಲ್ಲಿ 2 ಅದಾವ ಇನ್ನು ಉಳಿದಿದ್ದು 2 ಸೇಮ್ ಇಲ್ಲ ಎಲ್ಲಾ ಕಡೆ ಹಂಗೆ ಇನ್ನು ಎಷ್ಟರಲ್ಲಿ ಹೈಡ್ರೋಜನ್ 14 1 2 3 4 5 6 ಹೌದಾ 7 8 9 10 11 12 ಇನ್ನು ಉಳಿದಿದ್ದು 13 14 ಇದೇನಿದು ಹೆಕ್ಸೇನ್ ಸ್ಟ್ರಕ್ಚರ್ ಇದು ಇವತ್ತಿನ ಕ್ಲಾಸ್ ನಾವು ಏನು ಕಲ್ತೀವಿ ಅಂದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಒಳಗ ಒನ್ ಟೈಪ್ ಅದು ಯಾವ್ದು ಅಲ್ಕೇನ್ ಅಂದ್ರೆ ಏನ ಕಾರ್ಬನ್ ನೋಡು ಸಿಂಗಲ್ ಬಾಂಡ್ ಇರೋದಕ್ಕ ಅಲ್ಕೇನ್ ಅಂತ ಕರಿತೀವಿ ಅಂದ್ರೆ ಕಾರ್ಬನ್ ನೋಡು ಈ ಕಾರ್ಬನ್ ಅದ ಅಂದ್ರೆ ಇದ್ರ ನೋಡು ಸಿಂಗಲ್ ಬಾಂಡ್ ಇದ್ರೆ ಅಲ್ಕೇನ್ ಅಂತ ಕರಿತೀವಿ ಈ ಅಲ್ಕೇನ್ ಒಳಗ ಒಟ್ಟಾರೆ ಎಷ್ಟು ಅದಾವು 6 ಟೈಪ್ ಮೀಥೇನ್ ಫಸ್ಟ್ ಒಂದು ಮೀಥೇನ್ ಹೌದಾ ಎರಡನೇದು ಈಥೇನ್ 2 ಕಾರ್ಬನ್ ಇದ್ದಕ್ಕೆ ಕೀಟೇನ್ ಅಂತ ಕರಿತೀವಿ ಈಗ 3 ಕಾರ್ಬನ್ ಇದ್ದಕ್ಕೆ ಪ್ರೋಪೇನ್ ಅಂತ ಕರಿತೀವಿ 4 ಇದ್ರೆ ಬ್ಯೂಟೇನ್ 5 ಇದ್ರೆ ಪೆಂಟೇನ್ 6 ಇದ್ರೆ ಹೆಕ್ಸೇನ್ ಇವತ್ತಿನ ಕ್ಲಾಸ್ನಾಗ ನಾವು ಹೆಂಗ್ ಇದರ ಫಾರ್ಮುಲಾ ಹೆಂಗ್ ಕಂಡುಹಿಡಿಯೋದು ಮತ್ತೆ ಇದರ ಸ್ಟ್ರಕ್ಚರ್ ಹೆಂಗ್ ಬರೆಯೋದು ಅಂತ ಕಲ್ತೀವಿ